ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೋಲಾರದ ಬೇತಾಳ ದೇವಾಲಯದ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ದೆವ್ವ ಬಿಡಿಸ್ತೀವಿ, ಕುಡಿತ ಬಿಡಿಸ್ತೀವಿ ಅಂತ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ. ಅಲ್ಲದೆ ಮಾಟ ಮಂತ್ರ ಮಾಡೋ ಮೂಲಕ ಕಿರುಕುಳದ ಆರೋಪ ಕೂಡ ಕೇಳಿಬಂದಿದೆ. ಪೂಜೆ ಪುನಸ್ಕಾರದ ನೆಪದಲ್ಲಿ ಸಾವಿರಾರು ರೂಪಾಯಿ ವಂಚನೆ ಮಾಡಲಾಗಿದೆ. 108 ಅಡಿ ಎತ್ತರದ ಬೇತಾಳ ಮೂರ್ತಿ ನಿರ್ಮಾಣ ಮಾಡಿ ವಂಚನೆ ಮಾಡಿದ್ದಾರೆ. ಅಘೋರಿ ಚಂದ್ರನಾಥ್ ಎಂಬುವರಿಂದ ಈ ಕೃತ್ಯವನ್ನ ಎಸಗಲಾಗಿದೆ. ಕೆಜಿಎಫ್ನ ಐವಾರಹಳ್ಳಿ ಗ್ರಾಮದ ಬಳಿ ನಿರ್ಮಿಸಿದಂತ ದೇವಾಲಯ ಇದು. ಸಾರ್ವಜನಿಕರ ದೂರಿನ ಮೇರೆಗೆ ಬೇತಮಂಗಲ ಪೊಲೀಸರು ದಾಳಿ ಮಾಡಿದ್ದಾರೆ. ನೋಡಿ, ದೆವ್ವ ಬಿಡಿಸ್ತೀವಿ, ಕುಡ್ತಾ ಬಿಡಿಸ್ತೀವಿ, ಮಾಟ ಮಂತ್ರ ಮಾಡ್ತೀವಿ, ನಿಮಗೆ ಬೇಕಾದ ಸಿದ್ಧಿ ಆಗುತ್ತೆ ಅಂತೇಳಿ ಪೂಜೆ ಪುನಸ್ಕಾರ ನೆಪದಲ್ಲಿ ಸಾವಿರಾರು ರೂಪಾಯಿ ವಂಚನೆ ಮಾಡಿದ್ದಾರೆ. ಇದೇನು ಇಲ್ಲೇ ಆಗಿದೆ, ಇದೇ ವಸ್ತು ಅಂತ ಅಲ್ಲ, ಈ ಥರದ ಪ್ರಕರಣಗಳು ಅನೇಕ ಕಡೆ ಆಗ್ತಾನೆ ಇರುತ್ತೆ. ಜನರು ಇಂಥ ವಂಚನೆಗಳ ಜಾಲಗಳಿಗೆ ಸಿಕ್ಕಾಕೊಳ್ಬಾರ್ದು. ಯಾರೋ ಕುಡ್ತಾ ಬಿಡಿಸ್ತಾರೆ, ಪೂಜೆ ಮಾಡಿಸ್ತಾರೆ, ಮಾಟ ಮಂತ್ರಗಳನ್ನ ಅಥವಾ ನಿಂಬೆಹಣ್ಣು ಮಂತ್ರಿಸ್ಕೊಡ್ತಾರೆ, ದಾರ ಕಟ್ಟಿದ ತಕ್ಷಣ ಎಲ್ಲ ಒಳ್ಳೇದಾಗುತ್ತೆ ಅಂದರೆ ಅದರಂಥ ಮೂಢನಂಬಿಕೆ ಮತ್ತೊಂದಿಲ್ಲ. ದೇವ್ರನ್ನ ನಂಬಬೇಕು. ಆದರೆ ಈ ಥರ ಕುಡ್ತಾ ಬಿಡಿಸ್ತೀವಿ, ಹೊಡಿತೀವಿ, ಬಡಿತೀವಿ, ಎಲ್ಲ ಸರಿ ಹೋಗುತ್ತೆ, ಸೊಪ್ಪು ತಗೊಂಡು ಹೊಡೆದ ತಕ್ಷಣ ಕುಡ್ತಾ ಬಿಟ್ಬಿಡ್ತಾರೆ, ಇವೆಲ್ಲ ಸುಳ್ಳು ಅನ್ನೋದನ್ನ ಯಾವಾಗ ಅರ್ಥ ಮಾಡ್ಕೋತಾರೆ ಜನ ಅಂತ.